ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಅವರು ರಕ್ತ ಸಂಬಂಧದಲ್ಲಿ ಅಲ್ಲದಿದ್ದರೂ ಸಂಬಂಧದಲ್ಲಿ ಅಣ್ಣ ತಂಗಿ, ಆದರೆ ಈಗ ಇಬ್ಬರು ಗಂಡ ಹೆಂಡತಿ. ಹೌದು, ಮಡಿಕೇರಿಯ ರಾಜರಾಜೇಶ್ವರಿ ನಗರದಲ್ಲಿ ಸೋದರ ಸಂಬಂಧಿಗಳೇ ವಿವಾಹವಾಗಿದ್ದಾರೆ. 21 ವರ್ಷದ ಮಧು ಹಾಗೂ 18 ವರ್ಷದ ಸ್ನೇಹ ಇಬ್ಬರು ಅಣ್ಣ ತಂಗಿ ಸಮಾನರು. ಆದರೆ ಇವರಿಬ್ಬರ ನಡುವೆ ಲೈಂಗಿಕ ಸಂಪರ್ಕ ಏರ್ಪಟ್ಟು ಒಂದು ಮಗು ಕೂಡ ಆಗಿದೆ. ಮಗು ಹುಟ್ಟಿದ ನಂತರ ಇವರಿಬ್ಬರ ಮದುವೆ ಕೂಡ ಆಗಿದೆ. ಅಂದಹಾಗೆ ಮಧು ಜಯಲಕ್ಷ್ಮಿ ಎಂಬಾಕೆಯ ಪುತ್ರ. ಮೊದಲ ಗಂಡನನ್ನು ತೊರೆದಿದ್ದ ಜಯಲಕ್ಷ್ಮಿ ಈಗ ಸ್ನೇಹ ಅವರ ತಂದೆ ಪ್ರದೀಪ್ ಜೊತೆ ಸಂಸಾರ ನಡೆಸ್ತಾ ಇದ್ದಾರೆ. ಪ್ರದೀಪ್ರ ಮೊದಲ ಹೆಂಡತಿಯ ಪುತ್ರಿಯಾಗಿರುವ ಸ್ನೇಹ ಹಾಗೂ ಜಯಲಕ್ಷ್ಮಿ ಮೊದಲ ಗಂಡನಿಂದ ಹುಟ್ಟಿದ ಮಧು ನಡುವೆ ಪ್ರೇಮಾಂಕುರವಾಗಿದ್ದು ಇವರಿಬ್ಬರೂ ಈಗ ಸತಿಪತಿಗಳಾಗಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗಿರಿಧರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರಿಧರ್, ನಿಜಕ್ಕೂ ಇದೊಂದು ವಿಚಿತ್ರ ಮದುವೆ, ಯಾಕೆಂದ್ರೆ ವರ್ಷನೆಲ್ಲ ಅಣ್ಣ ತಂಗಿ ಆಗಿದ್ರು, ಈಗ ಮದುವೆ ಆಗ್ಬಿಟ್ಟಿದ್ದಾರೆ. ಈ ಪ್ರಮಾದ ಹೇಗಾಯ್ತು ಅಂತ? ಗುರುಪ್ರಸಾದ್, ಏನಂತಂದ್ರೆ ಪ್ರಮುಖವಾಗಿ ಅಂದ್ರೆ ಹೀಗೆ ಸಂಬಂಧ ಹೇಳಿದ ರೀತಿಯಲ್ಲಿ ಜಯಲಕ್ಷ್ಮಿ ಮತ್ತು ಪ್ರದೀಪ್ ಅವರೇನು ಎರಡನೇ ಮದುವೆ ಆದ್ರು. ಆ ನಂತರ ಏನು ಮೊದಲನೇ ಏನು ಸಂಬಂಧ ಇತ್ತು ಅದರಲ್ಲಿ ಹುಟ್ಟಿದಂತ ಏನು ಮಧು ಆಗ್ಬೋದು ಮತ್ತು ಸ್ನೇಹ ಆಗ್ಬೋದು, ಅವ್ರು ಒಂದೇ ಮನೇಲಿ ವಾಸವಿದ್ರು. ಹಾಗೆ ಒಂದು ಸಂದರ್ಭದಲ್ಲಿ ಇವರು ಯಾರು ಮಧು ಅಂತ ಏನಿದ್ದಾನೆ ಆ ಹುಡುಗ ಒಂದಿನ ಮನೇಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಅಂದ್ರೆ ಯುವತಿ ಇದ್ಲು ಸ್ನೇಹ ಅಂತೇಳಿ, ಅವಳ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿದ ಅಂತ ನಾವು ಕುಡಿದ ಮತ್ತಿನಲ್ಲಿ ಸಂಪರ್ಕ ಬೆಳೆಸಿದೀನಿ ಅಂತ ಹೇಳಿ ಅವ್ನು ಹೇಳ್ತಾ ಇದ್ದ. ಆದ್ರೆ ಇದು ಒಂದು ಹಂತದಲ್ಲಿ ಅಂದ್ರೆ ಇಬ್ರು ಅಂದ್ರೆ ಹುಡುಗಿ ಅಪ್ರಾಪ್ತ ಇದ್ರೆ ಅವಳಿಗೆ ಏನು ಗೊತ್ತಾಗ್ಲಿಲ್ಲ. ಆಗ ಏಕ ಚಾತುರ್ಯ ನಡೆದೋಗಿದೆ ಅಂತ ಹೇಳಿ ಅವಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಇನ್ನೊಂದು ಅಂಶ ಗುರುಪ್ರಸಾದ್, ಏನಂತಂದ್ರೆ ಪ್ರದೀಪ್ ಏನಿದ್ದಾರೆ ಅಂದ್ರೆ ಹುಡುಗಿದ ಅಪ್ಪ ಏನಿದ್ದಾರೆ ಅವರು ಈ ಕೃತ್ಯ ಮಾಡಿದ್ದಾರೆ. ಹಾಗಾಗಿ ಆ ಕೃತ್ಯನ ಮರೆಮಾಚ್ಲಿಕ್ಕಾಗಿ ಈ ಹುಡುಗನ ತಲೆ ಕಟ್ತಾ ಇದಾರೆ ಅನ್ನೋದು ಈ ಜಯಲಕ್ಷ್ಮಿ ಆರೋಪಗಳಿಗೆ ಕೇಳಿ ಬರ್ತದೆ. ಒಟ್ಟಾರೆ ಇದು ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ರೀತಿಯಲ್ಲಿ ಕಾಣಿಸ್ತಾ ಇದೆ ಗುರುಪ್ರಸಾದ್. ಓಕೆ, ಇವರಿಬ್ಬರ ಮದುವೆಗೆ ಕುಟುಂಬದಲ್ಲಿ ಒಪ್ಕೊಂಡ್ರೆ ಅವರ ಸಾಕ್ಷ್ಯ ಏನಾದ್ರು ಇತ್ತಾ ಈ ಮದುವೆ ಸಂದರ್ಭದಲ್ಲಿ? ಇಲ್ಲಿ ಈ ಮದುವೆಗೆ ಸಾಕ್ಷಿ ಅಂತ ಹೇಳಿದ್ರೆ ಈಗ ಅವ್ರಿಗೆ ಆಗಿರುವಂತ ಎರಡನೇ ಅಪ್ಪ ಅಮ್ಮನೇ ಸಾಕ್ಷಿ ಅಂತ ಹೇಳ್ಬೋದು. ಅವರೇ ಕೂಡ ಖುದ್ದಾಗಿ ನಿಲ್ಲಿಸಿ ಕೂಡ ಅವ್ರ ಮದುವೆ ಮಾಡ್ತಿರುವಂತದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ.